ಕಾಂಗ್ರೆಸ್ ಸರ್ಕಾರದ ಮೇಲೆ ಆರ್ ಅಶೋಕ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಮಂತ್ರಿ ಆಗೋದಕ್ಕೆ ಹಣ ಕೊಡೋದು ಜಗಜ್ಜಾಹೀರಾಗಿದೆ. ಆರ್ ಅಶೋಕ್ ಅವರು ಗಂಭೀರ ಆರೋಪವನ್ನ ಮಾಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರದ ಮೇಲೆ. ಮಂತ್ರಿ ಆಗಬೇಕು ಅಂದ್ರೆ ಹಣ ಕೊಡ್ಲೇಬೇಕು ಅನ್ನೋದು ಜಗಜ್ಜಾಹೀರಾಗಿರುವಂತಹ ವಿಚಾರ. ಡಿಕೆಶಿ ಸಿಎಂ ಆದ ಬಳಿಕ 1 ವಾರದಲ್ಲಿ ಸಂಪುಟ ಅಂತ ಹೇಳಿದ್ರು. ಇದು ಪೇಮೆಂಟ್ ತೆಗೆದುಕೊಂಡು ಮಂತ್ರಿ ಮಾಡಿರುವ ಸರ್ಕಾರ. ನಂಜಯ್ಯನ ಮಠ ಮಾತನಾಡಿರುವ ಆಡಿಯೋ ರಿಲೀಸ್ ಮಾಡಿದ್ದೇನೆ. ಈಗಲಾದ್ರೂ ಸರ್ಕಾರ ಒಪ್ಪಿಕೊಳ್ಳಲಿ ಅಂತ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಸಕರ ಮನೆಗೆ ಹೋಗಿ ಕಾಂಗ್ರೆಸ್ ನಾಯಕರು ಪಾದ ತೊಳಿತಾ ಇದ್ದಾರೆ. ಸುರ್ಜೇವಾಲಾ, ಹರಿಪ್ರಸಾದ್ ನಾಯಕರ ಮನೆಗೆ ಹೋಗ್ತಿದ್ದಾರೆ. 20-30 ಶಾಸಕರು ರಾಜೀನಾಮೆ ಕೊಡುವ ಮಟ್ಟಕ್ಕೂ ಹೋಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ 60ರಿಂದ 80%ಗೆ ಏರಿಕೆಯಾಗಿದೆ. ಕಾಂಗ್ರೆಸ್ ಕದಾ ತಟ್ಟಲು ಲಂಚ ಕೊಡಬೇಕಾಗಿದೆ ಅಂತ ಆರೋಪವನ್ನ ಮಾಡಿರೋದು. ಕಾಂಗ್ರೆಸ್ ಸರ್ಕಾರದ ಮೇಲೆ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ ನೋಡಿ. ಮಂತ್ರಿ ಆಗ್ಬೇಕು ಅಂದ್ರೆ ಹಣ ಕೊಡಬೇಕು ಅನ್ನೋದು ಜಗಜ್ಜಾಹೀರಾತ. ಯಾಕಂದ್ರೆ ಮುಖ್ಯಮಂತ್ರಿ ಆದ ತಕ್ಷಣ ಇಮಿಡಿಯೇಟ್ 1 ವಾರದಲ್ಲಿ ಮಂತ್ರಿಮಂಡಲ ಮಾಡ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ರು. 2 ತಿಂಗಳಾದ್ರೂ ಮಾಡ್ಲಿಲ್ಲ. ಈಗ ನಾನು ಕೂಡ ಮೊನ್ನೆ ಮಾಧ್ಯಮದಲ್ಲಿ ನಾನು ಕೂಡ ಹೇಳಿದೆ, ಇದು ಪೇಮೆಂಟ್ ತಗೊಂಡ್ ಮಾಡಿರುವಂತ ಕ್ಯಾಬಿನೆಟ್, ಇದು ಭ್ರಷ್ಟಾಚಾರಿಗಳನ್ನೆಲ್ಲ ಮತ್ತೆ ತಗೊಂಡಿದ್ದಾರೆ. ನಾಗೇಂದ್ರನ್ ಮೇಲೆ ಇನ್ನೂ ಕೇಸ್ ಇದೆ, ಅದು ತಗೊಂಡಿದ್ದಾರೆ. ಇವೆಲ್ಲವನ್ನ ಹೇಳಿದ್ದೆ. ಆಗ ಕಾಂಗ್ರೆಸ್ ಅವರು ಸಾಕ್ಷಿ ಕೊಡಿ ಅಂತ ನಮ್ಮನ್ನ ಕೇಳ್ತಾ ಇದ್ರು. ಈಗ ತಿಮ್ಮಾಪುರೆ ಅವರು ಮತ್ತು ನಂಜಯ್ಯನ ಮಠ ಅವರು ಮಾತಾಡಿರುವಂತ ಆಡಿಯೋ ರಿಲೀಸ್ ಮಾಡಿದ್ದೀನಿ. ನಿನ್ನೆ ನಾನು ಅದನ್ನ ರಿಲೀಸ್ ಮಾಡಿದ್ದೀನಿ. ನಾನು ಎಲ್ಲ ಮಾಧ್ಯಮಕ್ಕೂ ನಾನೇ ಕೊಟ್ಟಿದ್ದೀನಿ, ರಿಲೀಸ್ ಮಾಡಿದ್ದೀನಿ. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೆ ನಂಜಯ್ಯನ ಮಠ ಮಾತಾಡಿರೋದು ನಿಜ ಅಂತಾನು ನಂಜಯ್ಯನ ಮಠ ಒಪ್ಕೊಂಡಿದ್ದಾರೆ. ಈಗ ಅದು ಕಾಂಗ್ರೆಸ್ ಅವರು ಈಗಲಾದ್ರೂ ಅರ್ಥ ಮಾಡ್ಕೊಂಡು, ಕಾಂಗ್ರೆಸ್ ಪಾರ್ಟಿಯ ಮಂತ್ರಿಗಳು, ಮಾಜಿ ಮಂತ್ರಿಗಳು, MLAಗಳು ಸುಮಾರು 20-30ಕ್ಕೂ ಹೆಚ್ಚು MLAಗಳು ಈಗಾಗಲೇ ರಾಜೀನಾಮೆ ಕೊಡುವಂತಕ್ಕೂ ಅದೊಂದು ನಾಟಕನೂ ಆಗಿದೆ. ಮತ್ತೆ ರಾಜೀನಾಮೆ ವಾಪಸ್ ತಗೊಳ್ಳೋ ನಾಟಕನೂ ಆಗಿದೆ. ಮತ್ತೆ ಮುಖ್ಯಮಂತ್ರಿ ಸುರ್ಜೇವಾಲಾ ಯಾವ ಪರಿಸ್ಥಿತಿ ಕಾಂಗ್ರೆಸ್ಗೆ ಯಾವ ಹೀನಾಯ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂದ್ರೆ, MLAಗಳು ಹುಡ್ಕೊಂಡು ಮುಖ್ಯಮಂತ್ರಿನ ಸುರ್ಜೇವಾಲಾನ ಭೇಟಿ ಮಾಡಕ್ಕೆ ಡೆಲ್ಲಿಗೆ ಹೋಗ್ಬೇಕಾಯ್ತು. ಮುಖ್ಯಮಂತ್ರಿ ಮನೆಗೆ ಅದು ಬಿಟ್ಬಿಟ್ಟು ಇವರೇ ಎಲ್ಲರ ಮನೆ ಹೋಗಿ ಅವರ ಪಾದ ತೊಳಿತಾ ಇದ್ದಾರೆ. MLAಗಳ ಪಾದಗಳನ್ನ ತೊಳಿತಾ ಇದ್ದಾರೆ. ಇದಕ್ಕಿಂತ ನಾಚಿಗೇಡಿನ ಕೆಲಸ ಏನೂ ಇಲ್ಲ. ಅಂದ್ರೆ ಎಲ್ಲ ಇವತ್ತು MLAಗಳು ಕೂಡ ದುಡ್ಡು ತಗೊಂಡು ಮಂತ್ರಿ ಮಾಡಿದ್ದಾರೆ ಅಂತ ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ.